ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಸಂಜೆ ನಾನು ದೇವ್ರ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಅದರದ್ದೇ ವಿಡಿಯೋ ಇವತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಏನಪ್ಪ ಅಂದರೆ, ನಾಳೆ ಗುರುವಾರ. ಇವತ್ತು ಬುಧವಾರ ಸಾಯಂಕಾಲ 5:30-6 ಗಂಟೆ ಆಗ್ತಾಯಿದೆ. ಅದರಿಂದ ದೇವ್ರ ಮನೆ ಕ್ಲೀನಿಂಗ್ ಇವತ್ತು ಮಾಡ್ಕೊಂಬಿಟ್ರೆ ನಾಳೆಗೆ ಈಸಿ ಆಗುತ್ತೆ. ಅದರಿಂದ ಬೇಗ ಪಟ ಅಂತ ಮಾಡ್ಕೊಂಬಿಡ್ತಾಯಿದ್ದೀನಿ. ನಾನು ಇವತ್ತು ಎಲ್ಲ ಕ್ಲೀನ್ ಮಾಡಿ ಇಕ್ಕೊಂಬಿಟ್ಟು ನೋಡ್ರಿ ಇವತ್ತೆಲ್ಲ ಕ್ಲೀನ್ ಮಾಡಿ ಇಕ್ಕೊಂಬಿಟ್ರೆ ನಾಳೆಗೆ ಈಸಿ ಆಗುತ್ತೆ ನನಗೆ ಪೂಜೆ ಮಾಡೋದಕ್ಕೆ. ಇವತ್ತೆಲ್ಲ ರೆಡಿ ಮಾಡಿ ಕುಂಕುಮ ಎಲ್ಲ ಇಕ್ಕೊಂಬಿಟ್ರೆ ಅದು ಬೇಗ ಪಟ ಅಂದ್ಬಿಟ್ಟು ನಾಳೆ ಎದ್ದು ನನ್ನ ಮಗನ ಬಿಟ್ಟು ಬಂದು ನಾನು ರೆಡಿ ಮಾಡೋಷ್ಟಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಅದರಿಂದ ನಾನು ಮಗನ ಬಿಟ್ಟು ಹಂಗೆ ಸ್ಟ್ರೈಟು ದೇವಸ್ಥಾನಕ್ಕೆ ಹೋಗ್ತೀನಿ. ಅದರಿಂದ ಇವಾಗ ಕ್ಲೀನ್ ಮಾಡಿದ್ರೇ ಫ್ರೆಂಡ್ಸ್, ಬೆಳಿಗ್ಗೆ ನಾನು 5:30-6 ಗಂಟೆಗೆಲ್ಲ ದೀಪ ಹಂಚೋಕ್ಕಾಗೋದು. ಆವಾಗ ಎದ್ದು ಸ್ನಾನ ಮಾಡಿ ಇದನ್ನೆಲ್ಲ ಮಾಡೋ ಅಷ್ಟಕ್ಕೆ ಸಾಕಾಗೋಗುತ್ತೆ. ಅದರಿಂದ ಲೇಟ್ ಆಗಿಬಿಡುತ್ತೆ. ಇವತ್ತು ನಾನು ರೆಡಿ ಮಾಡಿ ಇಕ್ಕೊಂಬಿಟ್ರೆ ಎಲ್ಲ ಹತ್ತಿ ಎಲ್ಲ ಹಾಕ್ಬಿಡ್ತೀನಿ. ಹೂವು ಕಟ್ಟಬೇಕಿನ್ನ ಹೂವು ಕಟ್ಟಿಲ್ಲ, ಹೂವು ಕಟ್ಟಬೇಕು. ಅದೇನೋ ಒಂಥರ ನನಗೆ ಬುಧವಾರ ಬಂದೆ ಹೋಗ್ಬಿಟ್ಟು ಸ್ವಲ್ಪ ಅಡುಗೆ ಕೆಲಸ ಇದೆ, ಅಡುಗೆ ಮಾಡಿ ಫಸ್ಟು ಹೂವು ಕಟ್ಬಿಡ್ತೀನಿ. ಮಲ್ಲಿಗೆ ಹೂವು ತಂದು ಸ್ಕೂಲ್ ಹತ್ರ ಹೋಗಿದ್ದೆ. ಮಲ್ಲಿಗೆ ಹೂವು ನಾನೇನು ಅಂದ್ಕೊಂಡೆ, ಹೂವು ಫ್ರೆಶ್ ಆಗಿತ್ತು. ಸಣ್ಣ ಮಲ್ಲಿಗೆ ತಂದರೆ ಕಟ್ಟೋಕ್ಕೆ ಬೋರ್ ಹೊಡಿಯುತ್ತೆ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ದಪ್ಪ ಮಲ್ಲಿಗೆ ಬರ್ತಲ್ಲ ಅದನ್ನು ತೊಗೊಂಬಂದೆ. ನೋಡಿದ್ರೆ ಪುಣ್ಯಕ್ಕೆ ಅದು ಒಂಥರ ಅದೇನೋ ನನ್ನ ಟೈಮ್ ಹಂಗಿರುತ್ತೋ ಏನೋ, ನಾನು ಯಾವಾಗ ಹೋಗ್ತಾ ಇರ್ತೀನಿ ಅದನ್ನ ನೋಡ್ತೀನಿ. ಫ್ರೆಶ್ ಆಗಿದ್ದಾಗ ತಗೊಂಡಿಲ್ಲ. ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ, ಯಾಕೋ ಅಂತ ಗೊತ್ತಿಲ್ಲ. ನನ್ನ ಕಣ್ಣು ಹಂಗಿದೆಯಲ್ಲ, ಅದು ಇರೋದೇ ಹಂಗೋ ಗೊತ್ತಿಲ್ಲ. ತೋರಿಸ್ತೀನಿ ರೀ. ಇವಾಗ ಅದನ್ನೇ ಕಟ್ಟಬೇಕು. ಅದಕ್ಕೆ 100 ಗ್ರಾಮ್ಸ್ ಬೇಡ ಅಂದ್ಬಿಟ್ಟು 50 ಗ್ರಾಮ್ಸ್ ತೊಗೊಂಡೆ. ಇರಲಿ ಅದನ್ನೇ ಕಟ್ಟೋಣ, ನಂಗೆ ರಾಯರ ಫೋಟೋಗೆ ಬೇಕಲ್ವ. ಅದರಿಂದ ಇನ್ನೊಂದು ಫೋಟೋ ಇದೆ ದೊಡ್ಡದು, ರಾಯರ ಮಟ್ಟದಲ್ಲಿ ತಂದಿರೋದು. ಈ ಚಿಕ್ಕ ಫೋಟೋ ಒಂದು ರೂಮಲ್ಲಿ ಒಬ್ಬನು ಹೋಗ್ತಾ ಇದ್ದಾನೆ, ಇನ್ನೊಬ್ಬರು ರೂಮಲ್ಲಿ ಇನ್ನೊಬ್ಬನು ಹೋಗ್ತಾ ಇದ್ದಾನೆ. ನನ್ನ ದೊಡ್ಡವನಿಗೆ ಫೈನಲ್ ಎಕ್ಸಾಮು, ಚಿಕ್ಕವನಿಗೆ ಬಂದು ಈಗ ಫಸ್ಟ್ ಟೆಸ್ಟ್. ಎಷ್ಟು ಬೇಗ ಹಾಕಿದ್ದಾರೆ ಫ್ರೆಂಡ್ಸ್. ಟೆಸ್ಟ್ ಕೂಡ ಮೊನ್ನೆ ಓಪನ್ ಆದಂಗಿದೆ. ಆಗಲೇ ಒಂದು 3 ಟೆಸ್ಟ್. ಇವತ್ತು ಕನ್ನಡ ಇತ್ತು, ಮ್ಯಾಥ್ಸ್, ಸೈನ್ಸು, ಇಂಗ್ಲೀಷು, ಇವತ್ತು ಕನ್ನಡ. ಇನ್ನೊಂದು 3 ಸಬ್ಜೆಕ್ಟ್ ಇದೆ ಅಷ್ಟೇ. ಗಣೇಶ ನೋಡಿ, ರಾಯಮಠದಲ್ಲಿ ತಗೊಂಡಿದ್ದು ಕಾಣಿಸ್ತಾ ಇದೆಯಾ? ಅಂದರೆ ಎಕ್ಕಗಿರಿ ಗಣೇಶ ಅಂತಾರೆ ಇವರು. 20 ರೂಪಾಯಿ ಅಷ್ಟೇ ತಗೊಂಡಿದ್ದು. ನಾಳೆ ರಾಯಮಠಕ್ಕೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ನಾನು ಸ್ವಲ್ಪ ಬೇಗ ಹೋಗೋಣ ಅಂತೀನಿ. 8:30ಗೆ ನಾನು ದೇವಸ್ಥಾನದಲ್ಲಿ ಇರ್ತೀನಿ. ಎಷ್ಟು 8:30 ಇಕ್ಕಿರ್ತಾರೋ ಇಲ್ಲ ಗೊತ್ತಿಲ್ಲ. ಸ್ವಲ್ಪ ಲೇಟ್ ಆಗೋದ್ರೆ ಖಂಡಿತ ನಾಳೆ ನನ್ನ ಮಗನಿಗೆ ಎಕ್ಸಾಮ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲ ಅಂದರೆ ಅವ್ನು ಕರ್ಕೊಂಡು ಹೋಗಿ ಅವ್ನ ಬಗ್ಗೆ ವಿಡಿಯೋ ಮಾಡೋದು ಬೇಡ ಫ್ರೆಂಡ್ಸ್. ಬೇಡ ನೀ ಎಲ್ಲಾದರೂ ಮೊಬೈಲ್ ತೆಗಿತು. ಇನ್ನೊಂದು ಏನು ಗೊತ್ತಾ, ಹೊರಗಡೆ ಹೋದಾಗ ಕಂಫರ್ಟಬಲ್ ಇದ್ದಾರೆ ನಮ್ಮ ಮೊಬೈಲ್ ತೆಗಿತು. ನಿಜವಾಗ್ಲೂ ಎಷ್ಟು ಸತಿ ಅಬ್ಸರ್ವ್ ಮಾಡಿದ್ದೀನಿ ನಾನು. ಒಂಥರ ತುಂಬ ಕಷ್ಟ ಆಗುತ್ತೆ ನನಗೆ ವಿಡಿಯೋ ಮಾಡೋದಕ್ಕೆ. ಅಯ್ಯೋ ಯಾಕ ಮಾಡೋದು, ಏನು ಅನ್ಕೊಂತಾರೆ ಅದೊಂದು ಬೇಜಾರಾಗ್ತದೆ. ಏನೋ ಒಂಥರ ಕಂಫರ್ಟಬಲ್ ಇದೆ ನನಗೆ ವಿಡಿಯೋ ಮಾಡೋದಕ್ಕೆ. ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ನೀಟಾಗೆಲ್ಲ ಜೋಡಿಸ್ತಾ ಇದ್ದೆ. ಹಂಗೆ ದೀಪಕ್ಕೆಲ್ಲ ಹತ್ತಿ ಹಾಕ್ಬಿಟ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ನನಗೆ. ಸ್ಕೂಲಿಂದ ಹೋಗಿ ಬಂದು ಪೂಜೆ ಮಾಡೋ ಅಷ್ಟಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಾನು ದೇವ್ರ ಮನೆ ಇದು ಚಿಕ್ಕದಾಗಿ ತೊಗೊಂಡು ಈ ಮನೆಗೆ ಬಂದು ಹೋಸ್ರಲ್ಲಿ ದೇವ್ರ ಮನೆ ಇರಲಿಲ್ಲ. ಅದರಿಂದ ನಾವೇ ಇದು ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿದೆ. ಪ್ಲೇ ವುಡ್ಡಲ್ಲಿ ಮಾಡಿಸಿರೋದು ಅನ್ಸೋದು, ಏನು ವುಡ್ ನನಗೂ ಹೆಸರು ಗೊತ್ತಿಲ್ಲ. ಆದರೆ ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಚೆನ್ನಾಗಿ. ಇದು ನೋಡಿರಿ, ಈ ಪೀಠೆ ಎಲ್ಲ ನಾನು ರಾಯರ ಮಠದಲ್ಲೇ ತೊಗೊಂಡಿದ್ದು. 60 ರೂಪಾಯಿ ಅನಿಸುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ಚಿಕ್ಕದಾಗಿದೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತಿತ್ತು ರಾಯರ ಮಠದಲ್ಲಿ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ಆ ವಿಡಿಯೋದಲ್ಲಿದ್ದರೆ ನೋಡಿ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ವರಲಕ್ಷ್ಮಿ ಹಬ್ಬದ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಕೆಲವು ಐಟಮ್ಸ್ ಮಾತ್ರ ನಾನು ಮಂತ್ರಾಲಯದಿಂದ ತಂದಿದ್ದೀನಿ. ನೋಡ್ರಿ, ಗಣೇಶ ಇಕ್ಕೋ ಜಾಗದಲ್ಲಿ ನಾನು ಗವೆ ಅದೆಲ್ಲ ಇಕ್ತೀನಿ. ಹಾಗೆ ಹೂವು ಕಟ್ಕೊತಾ ಇದ್ದೆ. ಹೂವು ತಂದಿದ್ದೆ, ಮಲ್ಲಿಗೆ ಹೂವು 50 ಗ್ರಾಮಿಗೆ ನೋಡ್ರಿ ಇಷ್ಟು ಬಂದು ಒಂದು 2 ಮೊಳ ಆದರೂ ಆಗಿದೆ ನನಗೆ. ತುಂಬಾ ಚೆನ್ನಾಗಿತ್ತು. ಸ್ಮೆಲ್ ತುಂಬ ಚೆನ್ನಾಗಿತ್ತು. ಆದರೆ ಕಟ್ಟಕ್ಕೆ ಮಾತ್ರ ಸೋಂಬೇರಿತನ ಅಷ್ಟೇ, ಇನ್ನೇನಿಲ್ಲ. ಕೂತ್ಕೊಂಡ್ಬಿಟ್ರೆ ಕಟ್ಬೋದು. ಅದೇ ಹೇಳಿದ್ವಲ್ಲ, ಸೋಂಬೇರಿತನ ಅನ್ನೋದಿರುತ್ತಲ್ವ ನಮಗೆ, ಅದನ್ನೇ ಕಂಟಿನ್ಯೂ ಆಗುತ್ತೆ. ಫೈನಲಾಗಿ ಫಿನಿಷ್ ಮಾಡಿದೆ. ನಿಜವಾಗ್ಲೂ ಹೂವು ಕಟ್ಟೋರು ಹೆಂಗೆ ಕಟ್ತಾರೋ ಗೊತ್ತಿಲ್ಲ. ಯಪ್ಪ ಬೋರ್ ಆಗೋದು ನನಗಂತೂ. ಕಟ್ಟಿ ತಂದಿರೋದು ಮಾತ್ರ 50 ಗ್ರಾಮ್ ಅಷ್ಟೇ. 50 ಗ್ರಾಮ್ ಕಟ್ಟಕ್ಕೆ ಇಷ್ಟೊತ್ತಾಗಿದೆ ನನಗೆ. ಸಾಯಂಕಾಲ 6:30ನೇ ಆಗೋದು. 6 ಗಂಟೆಗೆ ಇದು ಮುಕ್ಕಾಲಿಗಿರೋ ದೇವ್ರ ಸಾಮಾನು ತೊಳೆದು ಅವರೆಲ್ಲ ಕ್ಲೀನ್ ಮಾಡಿದೆ. ನೀಟಾಗಿ ಕ್ಲೀನ್ ಮಾಡಿ ಎತ್ತಿಕ್ಕಿದ್ದೀನಿ. ಇನ್ನೇನಿಲ್ಲ, ಬೆಳಗ್ಗೆಗೆ ಬೇಗ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋದು. ಯಾಕೆ ನಾನು ಬುಧವಾರನೇ ಕ್ಲೀನ್ ಮಾಡ್ಕೊತೀನಿ, ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ ಅಂದರೆ
ಬೆಳಿಗ್ಗೆ ಹೊತ್ತು ನನಗೆ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್. ಟಿಫನ್ ಮಾಡಬೇಕು, ಮಗನ ಬಿಟ್ಟು ಬರಬೇಕು, ಮತ್ತೆ ಬಂದು ನನ್ನ ಹಂಗೆ ವರ್ಕ್ ಇರುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಸತಿ ಬಂದರೆ ಓಕೆ, ತಿರ್ಗಾ ಮಾಡಿ ಮೇಲೆ ಬಂದಮೇಲೆ ನನಗೆ ಇಳಿಯೋಕ್ಕೆ ಸೋಂಬೇರಿ ಥರ. ಅದರಿಂದ ಎಲ್ಲ ಒಂದು ಸತಿ ಮುಗಿಸ್ಕೊಂಬರೋಣ. ಅದು ಸ್ವಲ್ಪ ಇನ್ನೂ ಕೆಲವು ಸ್ಯಾರೀಸಿಗೆ ನಾನು ಪಾಲ್ಸ್ ತರಬೇಕು, ಬೀಡ್ಸ್ ತರಬೇಕು ಕುಚ್ಚು ಕಟ್ಟೋಕ್ಕೆ. ಆದ್ದರಿಂದ ಆ ಸ್ಯಾರಿ ನಾನು ತೋರಿಸ್ತೀನಿ. ಆಯ್ತು, 6:30 ನಿಮಗೆ ಕೋಗಿಲೆ ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ. ತುಂಬಾನೇ ಚೆನ್ನಾಗಿದೆ. ಇಷ್ಟೊತ್ತಾದ್ರೆ ಸಾಕು ಕೋಗಿಲೆ ಸೌಂಡ್ ಕೇಳಿಸ್ತಾ ಇದೆ. 6:30 ಆಯಿತು ಅನಿಸುತ್ತೆ. ನಾನು ವಿಡಿಯೋನ ನೆಕ್ಸ್ಟ್ ಗುರುವಾರ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಬಂದು ಗುರುವಾರ ಫ್ರೆಂಡ್ಸ್. ಗುರುವಾರ ಬೆಳಿಗ್ಗೆ 8 ಗಂಟೆಗೆ ತೆಗೆದಿರೋದು. 8 ಗಂಟೆಗಲ್ಲ, 7 ಗಂಟೆಗೇನೋ ತೆಗೆದೆ ನಾನು. 7 ಗಂಟೆಗೆಲ್ಲ ಪೂಜೆ ಮುಗಿಸಿದ್ದೆ. ಆಮೇಲೆ ನಾನು ಟಿಫನ್ ಮಾಡಿ ಮಗನ ಬಿಟ್ಟು ಬಂದಿದ್ದು. ನೋಡಿರಿ ರಾಯರ ಫೋಟೋ. ಇದು ರಾಯರ ಫೋಟೋ ಬಂದು ನಾನು ಮಂತ್ರಾಲಯದಿಂದ ಮೊನ್ನೆ ನವೆಂಬರಲ್ಲಿ ಓದಕ್ಕೆ ತಂದೆ. ಇಲ್ಲಿ ಚಿಕ್ಕದು ಫೋಟೋ ಬಂದು ಅದು ಮಂತ್ರಾಲಯದಲ್ಲೇ ತೊಗೊಂಡು ಫಸ್ಟ್ ಟೈಮ್ ಹೋದಾಗ. ಸೆಕೆಂಡ್ ಟೈಮ್ ಹೋದಾಗ ದೊಡ್ಡದು ಬೇಕು ಅಂತ ನಾನು ತೊಗೊಂಡಿದ್ದು. ನನ್ನ ದೇವ್ರ ಮನೆ ಎಲ್ಲ ತೊಳೆದು ನೀಟಾಗಿ ಪೂಜೆ ಮಾಡಿದೆ. ಇವತ್ತು ರಾಯರಿಗೆ ಬೆಲ್ಲದ ದೀಪ ಅಂಟಿಸ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಅದರಿಂದ ಬೆಲ್ಲ, ತುಪ್ಪ, ತುಳಸಿ, ಹೂವು, ಇದು ಅಡುಗೆ ಪ್ಲೇಟ್ ಬರುತ್ತಲ್ಲ ಅದು ಸಿಕ್ಕಿಲ್ಲ. ಅದರಿಂದ ಮನೇಲಿ ತಾಮ್ರದ ತಟ್ಟೆ ಇದೆ, ಅದನ್ನೇ ತೊಗೊಳ್ತಾ ಇದ್ದೆ. ಆಮೇಲೆ ಅಕ್ಕಿ ತೊಗೊಂಡೋಗ್ಬೇಕು. ಕೆಳಗಡೆ ಬಂದ್ವಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ. ನನ್ನ ಮಗ ಅದೇ ಅಂತ ಇದ್ದ, ಎಲ್ಲಿ ಬಂದರೂ ವಿಡಿಯೋ ಓಪನ್ ಮಾಡಿಬಿಟ್ಟು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡು ಕೂತಿರ್ತೀಯ, ಇದು ನಮ್ಮ ಮನೆ ಹತ್ರ ತೆಗ್ದಿರೋದಿದ್ದು. ಹಂಗೆ ಹೋಗ್ತಾ ಒಂದು ವಿಡಿಯೋ ಮಾಡಿ, ನಮ್ಮ ಮಗ ಅದೇ ಅಂತ ಇರ್ತಾನೆ, ಯಾವಾಗ ಬಂದರೂ ವಿಡಿಯೋ ಮಾಡಬೇಡಮ್ಮ, ಚೆನ್ನಾಗಿರಲ್ಲ ಅಂತ. ಇದು ದೇವಸ್ಥಾನ ಫ್ರೆಂಡ್ಸ್, ರಾಯರ ಮಠ. ಇದು ನಮ್ಮ ಮನೆ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಹತ್ರನೇ ಇದೆ, ಏನು ದೂರ ಆ ಥರ ಏನಿಲ್ಲ. ನಿಜವಾಗ್ಲೂ ಅಲ್ಲಿ ಹೋದರೆ ಎಷ್ಟು ಗ್ರೀನ್ರಿ ಇದೆ ಅದೇ ನೋಡ್ರಿ ಗೊತ್ತಾಗುತ್ತೆ. ರಾಯರ ಮಠ ಒಂದು ಕಡೆ, ಒಂದು ಗಣೇಶ ದೇವಸ್ಥಾನ ಅಲ್ಲೆಲ್ಲ ಇದೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ನೋಡೋಕೆ ಮತ್ತು 2 ಕಣ್ಣು ಸಾಲದು. ನಾನು ಇಲ್ಲಿ ನೋಡಿರಿ, ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಬೆಲ್ಲದ ದೀಪ ಅಂಟಿಸೋಕ್ಕೆ. 5 ವಾರ ಅಂಟಿಸ್ಬೇಕು ಅಂತಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ತುಂಬಾ ಚೆನ್ನಾಗಾಯಿತು. ಇದು ಬೆಲ್ಲದ ದೀಪ ಆರತಿ ಮಾಡ್ತಾಯಿದ್ದೆ. ಅದರಲ್ಲಿ ಯೂಟ್ಯೂಬರ್ ಒಬ್ಬರು ಬಂದಿದ್ದರು, ಅವರಿಗೆ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಕೊಡ್ತಾಯಿದ್ರು ಫ್ರೆಂಡ್ಸ್. ಅದೇ ರೀತಿಯಾಗಿ ನಾವು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳ ವರದಿ ನಾವು ಪ್ರತಿಯೇ ಮಾಡಬೇಕು. ಪ್ರದಕ್ಷಿಣೆಯಿಂದ ಹಾಕಲಿಲ್ಲ. ಒಟ್ಟು ಮೊದಲು ಬಾರಿ ನಾವು ಕಷ್ಟವನ್ನು ಹೇಳ್ಕೊಳ್ಬಾರ್ದು, ಇಷ್ಟಾರ್ಥಗಳನ್ನು ಹೇಳ್ಕೊಳ್ಬೇಕು. ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡಬೇಕು. ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಗ್ರಂಥಗಳ ಚಿಂತನೆ ಮಾಡಬೇಕು. ಆ ಚಿಂತನೆಯನ್ನು ಮಾಡಿದಾಗ ಆ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬರುತ್ತೆ. ಯೂಟ್ಯೂಬರ್ ಒಬ್ಬರು ಬಂದಿದ್ದರು ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್, ಅವರೇ ದೇವಸ್ಥಾನದ ಬಗ್ಗೆ. ಆಂಟಿ ನಿಂತಿದ್ದಾರಲ್ವ ಗ್ರೀನ್ ಸ್ಯಾರಿ ಆಂಟಿನ, ಅವ್ರು ನಮ್ಮ ಮನೆ ಪಕ್ಕದವ್ರೆ. ಅವರು ತುಂಬ ವರ್ಷದಿಂದ ಅವ್ರ ಅತ್ತೆಯವರಾಗಲಿ ಅವ್ರ ಹಸ್ಬೆಂಡ್ ಆಗಲಿ ಇದೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ರಂತೆ. ಅದರಿಂದ ಅದ್ರ ಬಗ್ಗೆ ಮಾತಾಡಿ ಅಂದರೆ ಅಕ್ಕ ಮಾತಾಡ್ತಾಯಿದ್ರು. ಅದ್ರದ್ದು ಒಂಚೂರು ವಿಡಿಯೋ ಮಾಡಿಕೊಂಡೆ. ನಾನು ಸುಮಾರು 30 ವರ್ಷದಿಂದ ಬರ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಮ್ಮ ಅತ್ತೆ ಮಾವ ಅಂತೂ ಪ್ರತಿದಿನ ಸ್ಥಾಪನೆ ಆದ್ರಿಂದ ಪ್ರತಿದಿನ ನಮ್ಮ ಅತ್ತೆ ಹಾಲು ತೊಗೊಂಡು ಬಂದು ಅಭಿಷೇಕ ಮುಗಿಸ್ಕೊಂಡು ಪಂಚಾಮೃತ ಮನೆಗೆ ತೊಗೊಂಡು ಬರ್ತಾಯಿತ್ತು. ಈ ಮಠ ಇರೋದು ನಮ್ಮ ಒಂದು ಬ್ರಾಹ್ಮಣ ಸಂಘಕ್ಕೆ ತುಂಬ ಅನುಕೂಲ ಆಗಿದೆ. ನಮ್ಮ ಸುತ್ತಮುತ್ತಲೇ ಇರೋರು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ನಮ್ಗೆ ಇದೇ ಮಠ. ಈ ಮಠದಲ್ಲಿರೋ ಕಮಿಟಿಯವರು ಸಹ ನಮಗೆ ತುಂಬ ಸಹಕರಿಸಿದ್ದಾರೆ. ಇಲ್ಲಿ ಒಂದು ವಿದ್ಯಾಭಜನಾ ಮಂಡಳಿ ಅಂತ ಇದೆ. ಪ್ರತಿಯೊಂದು ಒಂದು ಸತ್ಯನಾರಾಯಣ ಪೂಜೆ ಇರ್ಬೋದು, ಒಂದು ಕನಕಾಪುಷ್ಪ, ಯಾವುದೇ ಒಂದು ಒಳ್ಳೆಯ ಫಂಕ್ಷನ್ ಆಗಬೇಕಾದ್ರೆ ಭಜನಾ ಮಂಡಳಿಯವರು ಬಂದು ತುಂಬ ಸಹಕಾರ ನೀಡ್ತಾರೆ. ಇದರಿಂದ ಈ ಮಠದಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಎಲ್ಲ ದೇವಸ್ಥಾನದ ಬಗ್ಗೆ ಹೇಳ್ತಾಯಿದ್ರು, ಮಾಹಿತಿ ಕೊಡ್ತಾಯಿದ್ರು. ಆ ಯೂಟ್ಯೂಬರ್ ಅವರು ಬರೀ ಆ ಯೂಟ್ಯೂಬ್ ಚಾನೆಲ್ ಬಂದು ರಾಯರ ಭಕ್ತರು ಅನಿಸುತ್ತೆ. ಅವ್ರೇನೋ ಹೇಳಿದ್ರು, ನೆನಪಾಗ್ತಾಯಿಲ್ಲ. ಬರೀ ರಾಯರ ಮಠದ್ದು ಮಾತ್ರ ತೋರಿಸ್ತಾರಂತೆ. ನಾನು ಚಾನೆಲ್ ಓಪನ್ ಮಾಡಿದೆ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವರು ಚಾನೆಲ್ ಪೂರ್ತಿ ರಾಯರದೇ ತೋರಿಸಿದ್ರು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ಆಮೇಲೆ ಅಕ್ಕನೂ ಹೇಳ್ತಾಯಿದ್ರು ಏನೇನು ಈ ಮಠದ ಬಗ್ಗೆ ಏನೇನಿದೆ ಅಂತೆಲ್ಲ ಹೇಳ್ತಾಯಿದ್ರು. ತುಂಬಾ ಖುಷಿ ಆಯಿತು. ಅದ್ರ ಬಗ್ಗೆನೇ ನಾನು ವಿಡಿಯೋ ಮಾಡ್ತಾಯಿದ್ದೆ. ಕೊನೆಗೆ ದೀಪ ಎಲ್ಲ ಆರತಿ ಮಾಡಿ ಮಂಗಳಾರತಿ ಆಯಿತು. ಮಂಗಳಾರತಿ ಆದಮೇಲೆ ಎಲ್ಲರಿಗೂ ಅಕ್ಷತೆ ಕಾಳು ಕೊಡ್ತಾಯಿದ್ರು. ನಾನು ಅದೊಂದು ಚೂರು ವಿಡಿಯೋ ಮಾಡ್ಕೊಂಡಿದ್ದೆ. ಅಕ್ಕದು ಅದು ಒಂದು ಮಾಹಿತಿ ಕೊಡ್ತಾಯಿದ್ರಲ್ವ, ಆ ಯೂಟ್ಯೂಬರ್ಗೆ ಚಿಕ್ಕ ಸನ್ಮಾನ ಮಾಡ್ತಾಯಿದ್ರು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಏನೋ ಒಂದು ಸಾಧನೆ ಮಾಡೋಕ್ಕೆ ಬರ್ತಾರಲ್ವ ಫ್ರೆಂಡ್ಸ್, ಅದೇ ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ಒಳಗಡೆ ದೇವಸ್ಥಾನ ರಾಯರ ಮಠದೊಳಗಡೆ ಈ ಥರದ್ದೆಲ್ಲ ಇಕ್ತಾರೆ. ಗವೆ ಅಂತೆ ಅದು ಇದು ಗೊತ್ತಲ್ವ ರಾಯರ ಮಠ ಅಂದಮೇಲೆ. ಆಮೇಲೆ ಅತ್ತಿ ಎಲ್ಲ ಇಕ್ಕಿದ್ರು. ನಾನು ಇಲ್ಲಿ ದೀಪ ತಂದಿದ್ನಲ್ವ, ಅದು ಒಳಗಡೆ ಇಡೋಂಗಿಲ್ಲ ಫ್ರೆಂಡ್ಸ್. ಅಕ್ಕಿನೂ ಬೆಲ್ಲದ ದೀಪ ಅಂಟಿಸಿದ್ನಲ್ವ, ಅದರಿಂದ ಇಲ್ಲಿ ಅರಳಿ ಮರ ಇತ್ತಲ್ವ, ಅದ್ರ ಕೆಳಗಡೆ ಇಕ್ಬಿಡಿ. ಇರುವೆ ಏನಾದರೂ ತಿನ್ನುತ್ತಲ್ವ, ಅದರಿಂದ. ಮತ್ತು ನಾನು ಹೊರಟೆ. ಇನ್ನು ನನ್ನ ಕಿರೀಟ ಹಾಕ್ಕೊಂಡು, ಈ ಕಿರೀಟ ಹೆಲ್ಮೆಟ್ ಇದ್ರೆ ದಯವಿಟ್ಟು ಯಾರೂ ಹೊರಗಡೆ ಹೋಗಬೇಡಿ. ಮನೆಗೆ ಬಂದೆ, ಇಡ್ಲಿ ಮಾಡಿರಲಿಲ್ಲ ಮಗನಿಗೆ.
ಆಮೇಲೆ ಮತ್ತೆ ಬಂದ ತಕ್ಷಣ ಹೊಟ್ಟೆ ಹಸಿತಾಯಿತ್ತು, ಆಗಲೇ 11 ಕಾಲಾಗೋಗಿತ್ತು. ಬೇಗ ಬಂದು ಇಡ್ಲಿ ತಿಂದ್ರಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.